ಶುಭೋದಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಒಲವಿನ ನಮಸ್ಕಾರಗಳು. ನೀವು ಗಮನಿಸಿದ್ದೀರಾ, ನಾವು ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ಆಯುಷ್ಮಾನ್ ಭವ, ಆರೋಗ್ಯ ಸಿದ್ಧಿರಸ್ತು ಅಂತ ಹೇಳಿ ಆರೋಗ್ಯ ಆಯುಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಶೀರ್ವಾದ ಮಾಡ್ತಾರೆ. ವ್ಯಾಯಾಮಾತ್ ಲಭತೆ ಸ್ವಾಸ್ಥ್ಯಂ ದೀರ್ಘಾಯುಷ್ಯಂ ಬಲಂ ಸುಖಂ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಾಸ್ಥ್ಯಂ ಸರ್ವತ್ರ ಸಾಧನಂ ಅಂತ ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ. ಅಂದರೆ ಆರೋಗ್ಯ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂಪತ್ತು. ನಾವು ಯಾವುದನ್ನೇ ಸಾಧಿಸಲು ಹೊರಟಾಗ ಆರೋಗ್ಯ ಏಕೈಕ ಅಗತ್ಯ. ಪರಿಪೂರ್ಣ ಆರೋಗ್ಯಕ್ಕೆ ಆಹಾರ, ನಿದ್ರೆ, ವ್ಯಾಯಾಮ, ದೈಹಿಕ ಅವಶ್ಯಕತೆಗಳಾದರೆ ಒಳ್ಳೆಯ ಚಿಂತನೆ, ಭಾವನೆಗಳ ಮೇಲೆ ಹತೋಟಿ, ಸ್ನೇಹಿತರ ಸಂಘ, ಮನೋಲ್ಲಾಸ, ಮಾನಸಿಕ ಆರೋಗ್ಯಕ್ಕೆ ಬೇಕಾದವುಗಳು. ನಮಗೆ ಅನಾರೋಗ್ಯ ಆದಾಗ ಅತೀ ಮುಖ್ಯವಾಗಿ ವೈದ್ಯರ ಹತ್ರ ಹೋಗ್ತೀವಿ, ಔಷಧಿಗಳನ್ನು ತಗೋತೀವಿ. ನಾವು ಔಷಧಿಯ ಅಂಗಡಿಗಳಿಗೆ ಹೋದಾಗ ಎಷ್ಟು ಥರಾವರಿ ಔಷಧಿಗಳನ್ನು ನಾವು ನೋಡ್ತೀವಿ. ಎಷ್ಟು ತರಹದ ಬೇನೆಗಳಿಗೆ ಔಷಧಿಗಳು ತಯಾರಾಗತ್ವೆ. ಕಳೆದ 2 ಶತಮಾನಗಳಿಂದ ನಿರಂತರವಾಗಿ ಸಂಶೋಧನೆಗಳಾಗಿವೆ ಈ ಕ್ಷೇತ್ರದಲ್ಲಿ. ಇವತ್ತಿಗೂ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಿಮಗೆ ಗೊತ್ತಾ, ಇಂಡಿಯಾ is known as a pharmacy of the world. We supply affordable medicines, vaccines and medical supplies to the world. ಕೈಗೆಟುಕುವ ಔಷಧಿಗಳು, ಲಸಿಕೆಗಳು, ವೈದ್ಯಕೀಯ ಸರಬರಾಜುಗಳು ಎಲ್ಲವನ್ನ ಪೂರೈಸುವಲ್ಲಿ ವಿಶ್ವದ ಔಷಧಾಲಯ ಅಂತ ಭಾರತ ಅನ್ನಿಸ್ಕೊಂಡಿದೆ. ಇದರ ಬಗ್ಗೆ ಯಾರ್ಯಾರು ಇದಕ್ಕೆ ತಮ್ಮ ಶ್ರಮ, ಪ್ರಯತ್ನ, ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ತಿಳಿಸ್ಲಿಕ್ಕೆ ಇವತ್ತು ಇಲ್ಲಿ ಕೂತಿದ್ದೀನಿ. ಇನ್ನು ಮುಂದುವರಿಯುವ ಮುನ್ನ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಹಾಗೂ ಈ ಮಾಹಿತಿಗಳನ್ನು, ಸ್ಫೂರ್ತಿಯುತ ಕಥೆಗಳನ್ನು ಕೇಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಖಂಡಿತ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಅನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೀದಿರ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ನಾನು ಹೇಳಿದ ಹಾಗೆ ಭಾರತ ಫಾರ್ಮಸಿ ಆಫ್ ದ ವರ್ಲ್ಡ್ ಎನ್ನುವ ಶ್ಲಾಘನೆ ಪಡೆದದ್ದು ಅಷ್ಟು ಸುಲಭದ ದಾರಿಯಾಗಿರಲಿಲ್ಲ. ಫಾರ್ಮಸ್ಯೂಟಿಕಲ್ ಅಥವಾ ಔಷಧ ತಯಾರಿಕೆ ಭಾರತದಲ್ಲಿ ಕೆಲವು ಖ್ಯಾತ ಕಂಪನಿಗಳಾದ ಸನ್ ಫಾರ್ಮಾ, ಸಿಪ್ಲಾ, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್, ಮ್ಯಾನ್ಕೈಂಡ್ ಫಾರ್ಮಾ, ಝೈಡಸ್ ಲೈಫ್ ಸೈನ್ಸಸ್, ಟಾರೆನ್ ಫಾರ್ಮಸ್ಯೂಟಿಕಲ್ಸ್, ಲ್ಯೂಪಿನ್, ಅರ್ಬಿಂದೋ ಫಾರ್ಮಾ, ಆಲ್ಕನ್ ಲ್ಯಾಬ್ಸ್, ಹೀಗೆ ಇನ್ನೂ ಸಾಕಷ್ಟು ಹೆಸರುಗಳಿವೆ. ಇವೆಲ್ಲದರ ಮಧ್ಯೆ ಬೆಂಗಳೂರಿನ ಒಂದು ಖ್ಯಾತ ಕಂಪನಿ ಬಯೋಕಾನ್ ಇದರಲ್ಲಿ ಅಡಕವಾಗಿದೆ. 1978ರಲ್ಲಿ, ಅಂದರೆ ಬರೋಬ್ಬರಿ 45 ವರ್ಷಗಳ ಹಿಂದೆ, ಸಾಕಷ್ಟು ಕಷ್ಟದಲ್ಲಿ, ಸವಾಲುಗಳಲ್ಲಿ, ಸಂಕೀರ್ಣತೆಗಳಲ್ಲಿ ಒಬ್ಬ ಹೆಣ್ಣು ಮಗಳು ಅವಳದೇ ಆದ ಪೈಪೋಟಿಗಳಲ್ಲಿ ಒಂದು ಕಂಪನಿಯನ್ನು ಸ್ಥಾಪಿಸಿ ಬೆಳೆಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕಿರಣ್ ಮಜುಮ್ದಾರ್ ಶಾ ಫಾರ್ಮಾ ಕ್ಷೇತ್ರದಲ್ಲಿ ಒಂದು ಜನಪ್ರಿಯ ಹೆಸರು. ಬಯೋಕಾನ್ನ ಮುಖ್ಯಸ್ಥರಾಗಿ ಉದ್ಯಮ ಲೋಕದಲ್ಲಿ ಅವರದೇ ಆದ ಒಂದು ಹೆಸರನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ 1953ರ ಮಾರ್ಚ್ 23ರಂದು ಅವರ ಜನ್ಮದಿನ. ಬೆಂಗಳೂರಿನಲ್ಲಿ ಕಾಲೇಜುವರೆಗಿನ ಶಿಕ್ಷಣ ಮತ್ತು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದ ಕಿರಣ್ ಮಜುಮ್ದಾರ್ ಶಾ ಅವರು ಇಂದು ತಮ್ಮ ಬಯೋಕಾನ್ ಸಂಸ್ಥೆಯನ್ನು ವಿಶ್ವದ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿ ಪರಿವರ್ತನೆ ಮಾಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ಪ್ರತಿಷ್ಠಿತ ಉತ್ಪನ್ನಗಳನ್ನು ನೀಡುತ್ತಿರುವ ಇವರು ಬಯೋಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಪ್ರಾರಂಭಿಸಿದ್ದು ಕೇವಲ 10,000 ರೂಪಾಯಿಗಳ ಬಂಡವಾಳದ ಮೂಲಕ ಅಂತ ನಮಗೆ ಗೊತ್ತಾ. ನಮ್ಮ ಮನೆಯ ಶೆಡ್ ಒಂದರಲ್ಲಿ ಅದು ಶುರು ಆಯಿತು ಅಂತ ಹೇಳ್ಕೊತಾರೆ ಕಿರಣ್ ಮಜುಮ್ದಾರ್ ಶಾ ಅವರು. ಅಂದಿನ ದಿನದಲ್ಲಿ ಅವರಿಗೆ ಯಾರೂ ಸಹಾಯಕ್ಕೆ ಬರಲಿಲ್ವಂತೆ. ತಮ್ಮ ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಇಂದು ಬಯೋಕಾನ್ ಸಂಸ್ಥೆಯನ್ನು ವಿಶ್ವದ ಆ ಮಾದರಿಯ ಸಂಸ್ಥೆಗಳಲ್ಲಿ ಪ್ರಮುಖ ಅಂತ ಅನ್ನಿಸ್ಕೊಳ್ಳೋ ಹಾಗೆ ಮಾಡಿದವರು ಇವರು. ಸಾಮಾನ್ಯ ಜ್ಞಾನ, ಅಪಾರವಾದ ಏಕಾಗ್ರತೆ ಮತ್ತು ಧೈರ್ಯದೊಂದಿಗೆ ನಾನು ಅಂದುಕೊಂಡ ಕೆಲಸಗಳನ್ನು ಮಾಡ್ತೀನಿ
ಅಂತ ಸ್ವಯಂ ಅವಲೋಕಿಸಿಕೊಂಡು ಕಿರಣ್ ಮಜುಮ್ದಾರ್ ಶಾ ಸದಾ ಬೇರೆ ಬೇರೆ ಮಾರ್ಗಗಳನ್ನು ಅನ್ವೇಷಿಸಿ ಅನನ್ಯವಾದದ್ದನ್ನು ಮಾಡಬೇಕೇ ಹೊರತು ಬೇರೆಯವರು ಮಾಡಿದ್ದನ್ನೇ ಮತ್ತೆ ನಾವು ಪುನರಾವರ್ತನೆ ಮಾಡೋದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಆಗಲೇ ಆವಿಷ್ಕಾರ ಸೃಜನೆ ಸಾಧ್ಯ ಎನ್ನುವ ಇವರು 1978ರಲ್ಲಿ ಬಯೋಕಾನ್ ಸಂಸ್ಥೆಯನ್ನು ಆರಂಭಿಸಿದ್ದು ಬೆಂಗಳೂರಿನ ಒಂದು ಪುಟ್ಟ ಗ್ಯಾರೇಜ್ ಸ್ವರೂಪದ ಬಾಡಿಗೆ ಮನೆಯಲ್ಲಿ ಅಂತ ನಿಮ್ಮೊಟ್ಟಿಗೆ ನಾನು ಹೇಳಿದ್ದೆ. ಕೇವಲ 10,000 ರೂಪಾಯಿ ಬಂಡವಾಳದೊಂದಿಗೆ ಆರಂಭಿಸಿದ ಬಯೋಕಾನ್ ಇಂದು ಬೃಹತ್ತಾಗಿ ಬೆಳೆದು ನಿಂತ ಕಂಪನಿ. ಭಾರತ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಸಹ ಬಯೋಕಾನ್ ಸಂಸ್ಥೆ ಕೀರ್ತಿ, ಹೆಸರು, ಗೌರವ, ಆದರಗಳನ್ನು ಹೊಂದಿದೆ ಹಾಗೂ ಹೊಂದುತ್ತಾ ಬಂದಿದೆ. ಆರಂಭದಲ್ಲಿ ಈ ಪುಟ್ಟ ಸಂಸ್ಥೆಯನ್ನು ಮುನ್ನಡೆಸಲು ಕಿರಣ್ ಮಜುಮ್ದಾರ್ ಸಾಕಷ್ಟು ಒದ್ದಾಡಿದ್ರು. ಸೂಕ್ತ ಆರ್ಥಿಕ ಸೌಲಭ್ಯ ದೊರಕದೆ ಬಹಳ ಪರದಾಡಿದ್ರು. 25 ವರ್ಷ ಪ್ರಾಯದ ಹೆಣ್ಣು ಮಗಳು ಏನನ್ನ ತಾನೇ ಮಾಡಲು ಸಾಧ್ಯ, ಇನ್ನೂ ಬಹಳ ಚಿಕ್ಕವಳು ಎಂಬ ತಾತ್ಸಾರದ ಕಾರಣಗಳಿಂದ ಪುಟ್ಟ ಸಂಸ್ಥೆಗೆ ಸಿಗಬೇಕಾದ ಹಣದ ಸವಲತ್ತುಗಳು ಸಿಗದೆ ಬಹಳ ಕಠಿಣವಾಗಿತ್ತು. ಬಯೋಕಾನ್ ಸಂಸ್ಥೆಯನ್ನು ಆರಂಭಿಸಿದ ಕಿರಣ್ ಮಜುಮ್ದಾರ್ ಪೂರ್ವ ತಯಾರಿ ಇಲ್ಲದೆ ಇದನ್ನು ಪ್ರಾರಂಭಿಸಲಿಲ್ಲ. ಐರ್ಲೆಂಡ್ನ ಬಯೋಕಾನ್ ಬಯೋಕೆಮಿಕಲ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ತರಬೇತಿ ಪಡೆದು ಆ ಅನುಭವದಿಂದ ಕಿರಣ್ ಅವರು ಬಯೋಕಾನ್ ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದರು. ಜೈವಿಕ ತಂತ್ರಜ್ಞಾನಕ್ಕೆ ತಮ್ಮ ಮೂಲಕ ಹೊಸ ರೂಪ, ಕಲ್ಪನೆ ನೀಡಿ ಸತತ ಸಾಧನೆ, ಪರಿಶ್ರಮ ಮತ್ತು ಗುರಿ ಸಾಧಿಸುವ ಛಲದಿಂದ ಹೆಜ್ಜೆ ಇಟ್ಟ ಕಿರಣ್ ಮಜುಮ್ದಾರ್ ಅವರು ಹುಟ್ಟಿದ್ದು ಮಹಾರಾಷ್ಟ್ರದ ಪುಣೆಯಲ್ಲಿ. ಆದರೆ ವ್ಯಾಸಂಗ ಮಾಡಿದ್ದು ಬೆಂಗಳೂರಿನ ಬಿಷಪ್ ಕಾಟನ್ ಶಾಲೆಯಲ್ಲಿ ಹಾಗೂ PUCಯನ್ನು ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಮುಗಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರದಲ್ಲಿ ಪದವಿ ಪಡೆದು ವೈದ್ಯಕೀಯ ಕೋರ್ಸನ್ನು ಸೇರುವ ಬಯಕೆ ಹೊಂದಿದ್ರೂ ಕೂಡ ವಿದ್ಯಾರ್ಥಿ ವೇತನ ದೊರಕದೆ ಕಿರಣ್ ಅವರು ಅದನ್ನು ಅಲ್ಲಿಗೆ ಬಿಡಬೇಕಾಯಿತು. ಕಿರಣ್ ಮಜುಮ್ದಾರ್ ಶಾ ಅವರ ತಂದೆ ರಸೇಂದ್ರ ಮಜುಮ್ದಾರ್ ಯುನೈಟೆಡ್ ಬ್ರೆವರೀಸ್ ಕಂಪನಿಯ ಮುಖ್ಯಸ್ಥರಾಗಿದ್ದರು. ಅವರು ಮಗಳಿಗೆ ಹುದುಗು ವಿಜ್ಞಾನ ಅಂದರೆ ಫರ್ಮೆಂಟೇಷನ್ ಸೈನ್ಸ್ ಓದಲು ಹೇಳಿದ್ರು. ಆಲ್ಕೋಹಾಲ್ ಮಳಿಗೆಗಳನ್ನು ನೋಡಿಕೊಳ್ಳಲು ಸಲಹೆ ಮಾಡಿದ್ರು. ಮಹಿಳೆಯರಿಗೆ ಅಪರಿಚಿತವೂ ಒಗ್ಗದ ಕೆಲಸವೂ ಆಗಿದ್ದ ಈ ಬ್ರೆವರೀಸ್ ಕಡೆಗೆ ಕಿರಣ್ ಮಜುಮ್ದಾರ್ ಶಾ ಆಸ್ಟ್ರೇಲಿಯಾಕ್ಕೆ ಹೋಗಿ ಮದ್ಯ ತಯಾರಿಕಾ ವಿಧಾನಗಳ ಬಗ್ಗೆ ತರಬೇತಿ ಪಡೆದು ಪದವಿ ಗಳಿಸಿ ಈ ಕೋರ್ಸ್ಗೆ ಸೇರಿದ ಏಕೈಕ ಮಹಿಳೆಯಾಗಿ ಪ್ರಥಮ ಸ್ಥಾನದಲ್ಲಿ ಈ ಕೋರ್ಸ್ನ ಮುಗಿಸಿದ್ರು. ಕಿರಣ್ ಮಜುಮ್ದಾರ್ ಅವರು 1978ರ ಜೈವಿಕ ತಂತ್ರಜ್ಞಾನ ಸಂಸ್ಥೆಯನ್ನು ಕೇವಲ 3,000 ಚದರ ಮೀಟರ್ ಅಳತೆಯ ಶೆಡ್ನಲ್ಲಿ ಪ್ರಾರಂಭಿಸಿದರಷ್ಟೆ. 4 ದಶಕಗಳ ಹಿಂದೆ ಇಂತಹ ಸಂಸ್ಥೆಗಳಿಗೆ ನೌಕರರು ಬಂದು ಸೇರುವುದು ಸಹ ಬಹಳ ಕಷ್ಟವಾಗಿತ್ತು. ಬಯೋಕಾನ್ ಸಂಸ್ಥೆಯ ಮೊಟ್ಟ ಮೊದಲ ನೌಕರ ಒಬ್ಬ ನಿವೃತ್ತ ಗ್ಯಾರೇಜ್ ಮೆಕ್ಯಾನಿಕ್ ಎನ್ನುವುದನ್ನು ಗಮನಿಸಿದಾಗ ಸಂಸ್ಥೆಯ ಆರಂಭಕ್ಕೆ ಇದ್ದ ಸವಾಲುಗಳು, ಸಮಸ್ಯೆಗಳ ಒಂದು ಅರಿವು ಆಗತ್ತೆ ನಮಗೆ. ಸ್ಪೆಕ್ಟ್ರೋಫೋಟೋಮೀಟರ್ ಒಂದನ್ನು ಹೊರತುಪಡಿಸಿ ಉಳಿದ ಯಾವ ಸುಸಜ್ಜಿತ ಉಪಕರಣಗಳೂ ಇಲ್ಲದೆ ಪ್ರಾರಂಭವಾದ ಬಯೋಕಾನ್ ಸಂಸ್ಥೆ ಇಂದು ಅತ್ಯಂತ ಶ್ರೀಮಂತವಾಗಿ ಬೆಳೆದು ನಿಂತ ಕಂಪನಿ. ಪಪಾಯದಿಂದ ತೆಗೆಯಲಾದ ಪಪೈನ್ ಮೂಲಕ ಬಯೋಕಾನ್ ಕಾರ್ಯಚಟುವಟಿಕೆ ಆರಂಭ ಆಯಿತು. ಆದರೆ 1979ರ ಹೊತ್ತಿಗೆ, ಅಂದರೆ ಕೇವಲ ಶುರುವಾದ 1 ವರ್ಷದಲ್ಲೇ ಎನ್ಸೈಮ್ಸ್ ಕಿಣ್ವಗಳನ್ನು ತಯಾರಿಸಿ ಅದನ್ನು ಅಮೆರಿಕಾಗೆ ರಫ್ತು ಮಾಡುವಷ್ಟು ಆರ್ಥಿಕವಾಗಿ ಸಬಲವಾಯಿತು. ಬಯೋಕಾನ್ ಜೈವಿಕ ಔಷಧೀಯ ಕಂಪನಿ ಬಹಳ ಪ್ರಖ್ಯಾತಗೊಳ್ತಾ ಬಂತು. 120 ರಾಷ್ಟ್ರಗಳಿಗೆ ಈ ಕಂಪನಿಯ ಉತ್ಪನ್ನಗಳು ಇವಾಗ ಮಾರಾಟ ಆಗ್ತಾ ಇವೆ. 9,000ಕ್ಕೂ ಅಧಿಕ ನೌಕರರನ್ನು ಇವತ್ತು ಹೊಂದಿ 70 ಕೋಟಿ ಆದಾಯ ಗಳಿಸುವ ಪ್ರತಿಷ್ಠಿತ ಸಂಸ್ಥೆಯಾಗಿ ಬಯೋಕಾನ್ ಬೃಹತ್ತಾಗಿ ಬೆಳೆದು ನಿಂತಿದೆ. ಸುಮಾರು 750 ಕೋಟಿ ನಿವ್ವಳ ಆದಾಯವನ್ನು ಹೊಂದಿರುವ ಈ ಸಂಸ್ಥೆಯ ಖ್ಯಾತಿ ಹಾಗೂ ಸಾಧಕರಿಗೆ ಒಂದು ಆದರ್ಶಪ್ರಾಯ ಆಗಲೇಬೇಕು. 2010ರಲ್ಲಿ ವಿಶ್ವದ 100 ಪ್ರಭಾವಿ ಮಹಿಳೆಯರಲ್ಲಿ ಒಬ್ಬರೆಂದು ಟೈಮ್ಸ್ ಪತ್ರಿಕೆ ಕಿರಣ್ ಮಜುಮ್ದಾರ್ ಶಾ ಅವರನ್ನು ಗುರುತಿಸಿತು. ಹಾಗೂ ಫೈನಾನ್ಷಿಯಲ್ ಟೈಮ್ಸ್ ಪತ್ರಿಕೆಯು 50 ಜನ ಮಹಿಳೆಯರಲ್ಲಿ ಕಿರಣ್ ಅವರು ಅಂತ ಹೇಳಿ ಗುರುತಿಸಿತು. ಇದಲ್ಲದೆ ಓತ್ಮಶ್ ಸ್ವರ್ಣ ಪದಕವನ್ನು ವಿಜ್ಞಾನ ರಸಾಯನ ಶಾಸ್ತ್ರದ ಪ್ರಗತಿಗಾಗಿ ಶ್ರಮಿಸಿದ್ದಕ್ಕೆ ಕಿರಣ್ ಅವರು ಪಡೆದುಕೊಂಡರು. ಕಿರಣ್ ಮಜುಮ್ದಾರ್ ಅವರಿಗೆ ಅವರ ಸಾಧನೆಗಾಗಿ ಭಾರತ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು ಕೂಡ ಸಂದಿವೆ. ಪ್ರತಿಷ್ಠಿತ ಪತ್ರಿಕೆಗಳು ಅವರಿಗೆ ಸಾಕಷ್ಟು ಗೌರವ ಆದರಗಳನ್ನು ಕೊಟ್ಟು ಫೋರ್ಬ್ಸ್ ಹೆಸರಿಸಿರುವ 100 ಪ್ರಮುಖ ಪಟ್ಟಿಯಲ್ಲಿ, ಫೈನಾನ್ಷಿಯಲ್ ಟೈಮ್ಸ್ ಕೂಡ ಹೆಸರಿಸಿರುವ ಪ್ರಮುಖ ಪಟ್ಟಿಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ವಿರಾಜಿಸಿದ್ದಾರೆ.
ನಿರಂತರ ತಮ್ಮ ಸಂಸ್ಥೆಯ ಆರ್ಥಿಕ ಉನ್ನತಿಯ ಸಾಧನೆಯಲ್ಲದೆ ಗ್ರಾಮೀಣ ಪರಿಸರದ ಉನ್ನತೀಕರಣ, ಗ್ರಾಮೀಣ ಜನರಿಗೆ ಔದ್ಯೋಗಿಕ ಮತ್ತು ಶಿಕ್ಷಣ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕೂಡ ಕಿರಣ್ ಮಜುಮ್ದಾರ್ ಅವರು ಗಣನೀಯ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ. ಡಯಾಬಿಟೀಸ್, ಕ್ಯಾನ್ಸರ್ ಮತ್ತು ಆಟೋ ಇಮ್ಯೂನ್ ಕಂಡೀಷನ್ಗಳಂತಹ ರೋಗಗಳಿಗೆ ಔಷಧಿಗಳನ್ನು ಸಂಶೋಧಿಸಿ ಉದ್ಯಮಕ್ಕೆ ಅವರ ಛಾಪನ್ನು ಮೂಡಿಸೋದು ಅಷ್ಟು ಸುಲಭದ ಮಾತಲ್ಲ. ಈ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಿರುವ ಹಾಗೂ ಸೇವೆ ಸಲ್ಲಿಸಿರುವ ಈ ದಿಟ್ಟ ಮಹಿಳೆಗೆ ನಮ್ಮದೊಂದು ಆದರಪೂರ್ವಕ ಗೌರವಯುತ ನಮನ.